ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ, ನಮಸ್ಕಾರ ಭಾರತೀ ಸುತ. ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀಯ ಸುತ ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತ ಭಾಷೆಯಲ್ಲಿ ಅಮೂಲ್ಯ ಕೃತಿಗಳನ್ನು ರಚಿಸಿರುವ ನಿವೃತ್ತ ಪ್ರಾಧ್ಯಾಪಕರು, ವಿದ್ವಾಂಸರು, ಭಾರತೀಯ ಸುತರ ಅಭಿಮಾನಿ, ಸಂಬಂಧಿಯೂ ಆದ ಶ್ರೀ LR ಭಟ್ ಅವರು ಭಾರತೀಯ ಸುತರೊಂದಿಗೆ ಸಾರಸ್ವತ ಲೋಕದಲ್ಲಿ ವಿಹರಿಸಿದ ಕೆಲವು ಕ್ಷಣಗಳನ್ನು ನಮ್ಮೊಂದಿಗೆ ದೂರವಾಣಿ ಮೂಲಕ ಹಂಚಿಕೊಂಡಿದ್ದಾರೆ. ಭಾರತೀಯ ಸುತ ಒಂದೊಡನೆ ನನಗೆ ಅವರೊಬ್ಬ ಪರಿಪೂರ್ಣ ಸಾಹಿತಿ ಎನ್ನುವಂತಹ ಕಲ್ಪನೆಗಳೇ ಬರ್ತಾ ಇವೆ. ಅವರ ಬದುಕು, ಜೀವನ ಹಾಗೂ ಸಾಹಿತ್ಯ ಕನ್ನಡಾಂಬೆಯ ಮುಕುಟದ ಮಣಿಯಾಗಿದೆ ಎನ್ನುವುದರಲ್ಲಿ ಅನುಮಾನವಿಲ್ಲ ಎಂಬ ಭಾವನೆ ನನ್ನಲ್ಲಿ ಬೇರೂರಿದೆ. ಹುಟ್ಟಿನಿಂದ ಕೊನೆಯವರೆಗೂ ಅವರ ಬದುಕು ಸರಳವೇ ಆಗಿತ್ತು, ಸಾಹಿತ್ಯಮಯವೇ ಆಗಿತ್ತು. ಬಡತನ ಇಲ್ಲವಾದರೂ ಸಿರಿತನ ಅವರಲ್ಲಿ ಇರಲಿಲ್ಲ. ಆದರೆ ಹೃದಯ ಶ್ರೀಮಂತಿಕೆ ಮಾತ್ರ ಅವರನ್ನು ಬಿಟ್ಟು ಸರಿಯಲಿಲ್ಲ, ಕೊರತೆ ಕಾಣದೇ ಇಲ್ಲ. ಅವರಾಗಲಿ, ಅವರ ಹೆಂಡತಿಯಾಗಲಿ, ಅವರ ಮಕ್ಕಳುಗಳಾಗಲಿ ಅತ್ಯಂತ ಸುಸಂಸ್ಕೃತರಾಗಿ ಸಮೃದ್ಧವಾಗಿ ಬದುಕನ್ನು ಬದುಕಿದರು ಮತ್ತು ಇತ್ತಲಿನ ಜನಕ್ಕೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ತಮ್ಮ ಔದಾರ್ಯದ ನೆರಳಿನಲ್ಲಿ ಬದುಕಿಸಿದರು ಭಾರತೀಯ ಸುತರು, ಅವರ ಶ್ರೀಮತಿಯವರು. ಚಿಕ್ಕಂದಿನಲ್ಲಿ ಅವರ ಚರಿತ್ರೆಯನ್ನು ಓದಿದ್ರೆ ಗೊತ್ತಾಗ್ತದೆ. ಓರಿಗೆಯ ವಿದ್ಯಾರ್ಥಿಗಳನ್ನೆಲ್ಲ ಸಂಘಟಿಸಿ ಅವರಿಗೂ ಓದು, ಸಾಹಿತ್ಯ, ಆಟ ಪಾಠಗಳಲ್ಲಿ ತೊಡಗಿಸಿಕೊಂಡು ಉಣಬಡಿಸಿದಂಥ ಉದಾರ ಚರಿತರು ಅವರು. ಸ್ನೇಹಿತರಿಗೆಲ್ಲ ನೇತಾರರು. ಆದರೂ ಬಡಿವಾರ ಇನಿತಿಲ್ಲದ ಸದ್ಗುಣ ಸಂಪನ್ನ ಅವರು. ಕೊನೆಯವರೆಗೂ ಅವರು ದೊಡ್ಡವರಾಗಿ ನನ್ನ ಮಾವನಾಗಿ ಬೆಳೆದು ನಿಂತಾಗ ನಾನು ಅವರು ಅಳಿಯನಾಗಿ ಅವರಲ್ಲಿ ಗುರುತಿಸಿದಂತಹ ಈ ದೊಡ್ಡ ಗುಣ ಅದು. ಇವರ ಆತ್ಮಶಕ್ತಿ, ಸಂಕಲ್ಪ ಶಕ್ತಿ, ಕ್ರಿಯಾಶಕ್ತಿ ದೃಢವಾಗಿದ್ದವು. ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಲು ಕೈಗೊಂಡ ನಿರ್ಣಯ, ಅಲ್ಲಿ ಅನುಭವಿಸಿದ ಸಂಕಟಗಳ ಯಾತನಾಮಯ ಜೀವನ ಇವರನ್ನು ಕಂಗೆಡಿಸಲಿಲ್ಲ. ಬದಲಾಗಿ ಇವರಲ್ಲಿ ಸ್ವಾತಂತ್ರ್ಯದ ಹುಚ್ಚನ್ನು ಹೆಚ್ಚಿಸಿತು ಎಂಬುದರಲ್ಲಿ ಅನುಮಾನವೇ ಇಲ್ಲ. ಅವರ ಜೀವನ ಸತ್ವ, ತತ್ವ, ಆದರ್ಶಗಳ ನೆಲವೀಡಾಗಲು ಇದೇ ಊರುಗೋಲಾದವು. ಮುಂದಿನ ಬದುಕು ವಾಸ್ತವಿಕವಾಗಿ ಯಾತನಾಮಯ. ಅಂದರೆ ಜೈಲಿನ ನರಕ ಯಾತನೆಯು ಇವರಿಗೆ ಭಾರತ ಮಾತೆಯ ಬಂಧ ಮೋಚನೆ ಕಾಯಕದಲ್ಲಿ ಶೋಭಾನಿಯೇ ಆಯಿತೇ ವಿನಃ ನಾನು ಸ್ವಾತಂತ್ರ್ಯ ಯೋಧನಾಗಿ ತಪ್ಪು ಮಾಡಿದೆ ಎಂದೆನಿಸಲೇ ಇಲ್ಲ. ಬದಲಾಗಿ ಸ್ವಾತಂತ್ರ್ಯಾಭಿಮಾನ, ದೇಶಭಕ್ತಿಯನ್ನು ಧ್ಯಾನಿಸಿತು ಅವರ ಜೀವನದಲ್ಲಿ. ಇದೇ SR ನಾರಾಯಣ ರಾಯರಲ್ಲಿ ಭಾರತೀಯ ಸುತನ ಹುಟ್ಟಿಗೆ ಕಾರಣವಾದ ಅಂಕುರಾರ್ಪಣ. ಇದು ಅತಿಶಯೋಕ್ತಿಯ ಮಾತಲ್ಲ. ಜೈಲಿನಿಂದ ಬಿಡುಗಡೆ ಆದೊಡನೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕೂಲಿಕಾರರಾಗಿ ಅವರು ಕೆಲಸ ಮಾಡಿದ್ರು. ಜೊತೆಯಲ್ಲಿರುವಂತಹ ಕೂಲಿಕಾರರ ಜೊತೆಗೆ ಮೂಟೆ ಹೊತ್ತು ಬದುಕನ್ನು ಕಟ್ಟಿಕೊಂಡ ಇವರ ಸ್ವಾಭಿಮಾನ ನಿಷ್ಠೆ ಇವರ ಜೀವನಕ್ಕೆ ಒಂದು ಅಸ್ಥಿವಾರವಾಯಿತು. ಯೌವನದ ಹೊಸ್ತಿಲಿನಲ್ಲಿ ಕಾಯಕದ ಮಹತಿಯ ಮಂದಿರದ ಮೆಟ್ಟಲನ್ನೇರುವಾಗ ಮರುಕವಿ ಆಗಲಿಲ್ಲ, ಇವರಿಗೆ ಪಶ್ಚಾತ್ತಾಪವಾಗಲಿಲ್ಲ. ಇದು ಸ್ವಾತಂತ್ರ್ಯ ದೇವಿಯು ನೀಡಿದ ಕೃಪಾಶ್ರಯ ಎಂಬ ಅಭಿಮಾನವೇ ಅವರಿಗೆ ದೊರೆತ ಸಮಾಧಾನ. ಇದೇ ಸತ್ವ, ಇದೇ ತತ್ವ, ಆದರ್ಶಗಳು ಜೀವನದುದ್ದಕ್ಕೂ ಅವರನ್ನು ಮೇಲೆ ಮೇಲೆ ಎತ್ತರಕ್ಕೆ ಏರಿಸಿಕೊಂಡು ಹೋಯಿತು ಮತ್ತು ಅವರು ಭಾರತೀಯ ಸುತರು ನಿಜವಾಗಿಯೂ ಭಾರತೀಯ ಸುತರೇ ಆದರು. ಆಗ ಅವರಿಗೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ಈ ಶ್ಲೋಕ ಗೊತ್ತಿತ್ತೋ ಇಲ್ಲವೋ, ಆದರೆ ಇದರ ಯಥಾರ್ಥವಾದಂತಹ ಆಚರಣೆಯೇ ಅವರ ಬದುಕಿನ ಸಂಭಾವನೆ. ಇವರು ಸಾಹಿತಿಯಾಗಿ ಎತ್ತರಕ್ಕೇರಿದ ಕಾಲದಲ್ಲಿ 1966ರಲ್ಲಿ ನಾನು ಇವರ ಮಗಳನ್ನು ಮದುವೆಯಾಗಿದ್ದು. ಆಗ ಇವರ ವಯಸ್ಸು ಕೇವಲ 51 ಅಷ್ಟೇ. ಆಗಲೇ ಅವರ ಅನೇಕ ಕಾದಂಬರಿಗಳು ಹೊರಬಂದಿದ್ದವು, ಅವರು ಖ್ಯಾತರಾಗಿದ್ದರು. ಆದರೂ ಇನಿತು ಬಿಂಕವಿಲ್ಲದವರೆಂಬುದನ್ನು ಕಂಡು ನಾನು ಕರಗಿ ಹೋದೆ, ಪರವಶನಾದೆ. ನನಗೆ ಬೇಕಾದ ಸುಸಂಸ್ಕೃತ ಸಾರಸ್ವತ ಲೋಕದ ದಿಗಂತವನ್ನು ತಟ್ಟಿದ ವ್ಯಕ್ತಿಯ ಮಗಳು ನನ್ನ ಮನದನ್ನೇ ಮಾಲತಿಯಾಗುತ್ತಾಳೆಂದು ನಾನು ಎಣಿಸಿದ್ದಿಲ್ಲ, ಆದರೆ ಬಯಸಿದ್ದೆ. ಅದೇ ನನ್ನ ಮನೆಯ ಬಾಗಿಲಿಗೆ ಬಂದ ಮಹಾಭಾಗ್ಯ. ನನಗೇನೋ ನನ್ನ ಮನೆ, ನನ್ನ ತಂದೆ ತಾಯಿ, ನನ್ನ ಸಹೋದರ ಸಹೋದರಿಯರು ಹಾಗೂ ನನ್ನ ಎಲ್ಲ ಬಂಧು ಬಾಂಧವರೊಡನೆ ಸಂಬಂಧವನ್ನು ಬಿಗಿಗೊಳಿಸುವ ಸೌಭಾಗ್ಯವತಿಯೇ ಬೇಕಾಗಿದ್ದಳು. ಅದೇ ದೊರೆತಳು. ಸುಶಿಕ್ಷಿತಳಾಗಿ ನನ್ನಂತೆಯೇ
ಪ್ರೌಢಶಾಲೆಯ ಶಿಕ್ಷಕಿಯಾಗಿ ನಿಷ್ಠೆಯಿಂದ ದುಡಿದು ನನ್ನ ಸುಸ್ಥಿತಿಗೆ ಮಹಾಸೌಧ ಆದಳು ಅವಳು ಎಂಬುದಕ್ಕಿಂತ ನನ್ನ ಸರ್ವಾಂಗೀಣ ಯಶಸ್ಸು ಪ್ರೇಯಸ್ಸುಗಳಿಗೆ ಭಾರತೀ ಸುತರೇ ಕಾಣರು. ಇದು ಸತ್ಯಸ್ಯ ಸತ್ಯ. ನಾನು ಮಾವನ ಮನೆಯಲ್ಲಿ ನನ್ನ ಬೇಸಿಗೆ ರಜೆಯಲ್ಲಿ ಕಡಿಮೆ ಅಂದರೂ 30 ದಿನವಾದರೂ ಇರುತ್ತಿದ್ದೆನು. ಆದರೆ ನನಗೆ ಒಂದು ದಿನವೂ ಮಹಾಕವಿ ಭಾರವಿ ಹೇಳಿದಂತೆಯೇ ಅವನಿಗಾದಂಥ ಅನುಭವ ಒಂದು ಕ್ಷಣದಲ್ಲೂ ಆಗಲಿಲ್ಲ. ಬದಲಿಗೆ ಸುಖಾನುಭವವೇ ಆಯಿತು. ಸಾರಸ್ವತ ಲೋಕದ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ನಾನು ಆಗಲಿಕ್ಕೆ ಅದೇ ಕಾರಣವಾಯಿತು. ನನ್ನ ಅತ್ತೆಯೂ ಹಾಗೆ ಮಹಾಸಾಧ್ವಿ ಶಿರೋಮಣಿ, ಸುಸಂಸ್ಕೃತರು, ಉದಾರ ಚರಿತರು. ಸಾಹಿತ್ಯವನ್ನು ಮೈಗೂಡಿಸಿಕೊಳ್ಳಲು ಭಾರತೀ ಸುತರೇ ಹಲಗೆ ಬಳಪವ ಹಿಡಿಸಿ ಅಗ್ಗಳಿಕೆ ತೊಡಿಸಿದ ಶಿಲ್ಪಿ. ನಾನು ಆಗಾಗಲೇ ಕೆಲವು ಕವಿತೆಗಳನ್ನು ನಾಟಕಗಳನ್ನು ಬರೆದಿದ್ದೆ. ಆ ನಾಟಕಗಳು ರಂಗಮಂಚದ ಮೇಲೆ ಯಶಸ್ಸನ್ನು ಗಳಿಸಿದ್ದವು. ನಾನೊಬ್ಬ ಸಾಹಿತಿ ಅಂತಲೇ ಗುರುತಿಸಿಕೊಂಡಿದ್ದು ಸತ್ಯ. ಅದು ನನ್ನಲ್ಲಿ ಉಂಟಾದಂಥ ಬಿಂಕವೂ ಆಗಿತ್ತು. ಹೀಗಾಗಿ ಸಾಹಿತ್ಯ ಅಳಿಯನಾಗಿದ್ದಕ್ಕೆ ಹೆಮ್ಮೆ, ಆನಂದ. ಆನಂದಮಯವೀ ಜಗಹೃದಯ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ. ಹೌದು, ಕವಿ ಕುವೆಂಪು ಅವರು ಹೇಳಿದ ಕವಿ ಹೃದಯದ ಮಾತು ಇದು. ನನ್ನ ಬದುಕನ್ನು ಬೃಂದಾವನ ಮಾಡಿದ್ದು ಇದೇ ಮಾತು ಭಾರತೀ ಸುತರ ಅಳಿಯನಾದ ಮೇಲೆ. ಆಗ ಭಾರತೀ ಸುತರು ಮೈಸೂರು ರಾಜ್ಯ, ಅಂದ್ರೆ ಆಗ ಕರ್ನಾಟಕ ಎಂಬ ಹೆಸರು ಇದ್ದಿದ್ದಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ಅಲ್ಲಿಯ ಕನ್ನಡ ಪಠ್ಯಪುಸ್ತಕ ಸಮಿತಿಯಲ್ಲಿದ್ದರು ಅವರು. 9ನೇ ವರ್ಗದ ಕನ್ನಡ ಪಠ್ಯಪುಸ್ತಕವನ್ನು ಅವರೇ ರಚಿಸಿದ್ದರು. ನನ್ನ ಹತ್ತಿರ ಉತ್ತರ ರಾಮಚರಿತ್ರೆಯ ಅನುವಾದ ಮಾಡು, ಅದನ್ನು ಉಪಪಠ್ಯ ಪುಸ್ತಕ ಮಾಡಬಹುದು ಎಂದು ಹುರಿದುಂಬಿಸಿದರು. ನಾನು ಸಂಸ್ಕೃತ ವಿದ್ಯಾರ್ಥಿ. ಸಂಸ್ಕೃತದಲ್ಲಿರುವ ಭವಭೂತಿಯ ಉತ್ತರಾಮಚರಿತೆಯನ್ನು ಕನ್ನಡ ಅನುವಾದ ಮಾಡುವುದು ನನಗೇನು ಕಷ್ಟವಾಗಲಿಕ್ಕಿಲ್ಲ ಎಂದು ಅನಿಸಿತು. ಕಷ್ಟವೂ ಆಗಲಿಲ್ಲ. ಅನುವಾದ ಮಾಡಿದೆ. ಅದನ್ನು ಓದಿ ಭಾರತೀ ಸುತರು ತುಂಬಾ ಕ್ಲಿಷ್ಟವಾಯಿತು, ಸಂಸ್ಕೃತ ಭೂಯಿಷ್ಠವಾಯಿತು ಎಂದು ಹೇಳಿದರು. ಮಕ್ಕಳ ಮಟ್ಟಕ್ಕಿಂತ ಏರಿನಲ್ಲಿದೆ ಎಂದಿಷ್ಟೇ ಹೇಳಿದರು. ಮಮ್ಮಟ ಎಂಬ ವೈಯಾಕರಣಿ ಕಾವ್ಯಪ್ರಕಾಶ ಎಂಬ ಲಾಕ್ಷಣಿಕ ಗ್ರಂಥವನ್ನು ಬರೆದಾಗ ಅವನ ತಂದೆ, ನೀನು ಬರೆದದ್ದು ತುಂಬಾ ಕಠಿಣವಾಯಿತು, ಅರ್ಥವಾಗದ ಭಾಷೆ ಎಂದು ಹೇಳಲಿಲ್ಲ. ನೀನು 1 ವರ್ಷ ಕೇವಲ ಉದ್ದಿನ ದೋಸೆ ತಿನ್ನು, ಆಮೇಲೆ ಇದೇ ಗ್ರಂಥ ಬರೆ ಎಂದನಂತೆ. ಅವನು ಹಾಗೇ ಮಾಡಿದ. ನಂತರ ಅವನಿಗೆ ತಾನು ಬರೆದ ಗ್ರಂಥ ಗಡಿಚಾಗಿದ್ದನಿಸಿತು. ಮತ್ತೆ ಅದೇ ಗ್ರಂಥವನ್ನು ಬರೆದ. ಈ ಗ್ರಂಥವು ಕಬ್ಬಿಣದ ಕಡಲೆ ಎಂದ ಮೇಲೆ ಅವನ ಮೊದಲಿನ ಕಾವ್ಯ ಪ್ರಕಾಶ ಹೇಗಿದ್ದೀತು, ಇದು ಇಲ್ಲಿ ಸ್ಮರಣೀಯ. ನನ್ನ ಅನುಭವವೂ ಇದೇ ಆಗಿದೆ. ನಾನು ಬರೆದ ಸೀತಾ ಪರಿತ್ಯಾಗ ಎಂಬ ಪುಸ್ತಕ ಅಚ್ಚಾಗುವುದಿರಲಿ, ಹುಳುಗಳ ಆಹಾರವಾಯಿತು ಅಷ್ಟೇ. ನನ್ನ ಅಹಂಕಾರಕ್ಕೆ ಗೆದ್ದಲು ಹಿಡಿಯಿತು. ಇದು ಮರೆಯದ ಮಾತಲ್ಲ. ನಂತರ ನನ್ನ ಹತ್ರ 40 ಲೇಖನಗಳನ್ನು ವಿಷಯ ಕೊಟ್ಟು ಚಿಕ್ಕ ಮಕ್ಕಳಿಗೆ ಪಾಠ ಬರೆಸಿದಂತೆ ಚೌಕಟ್ಟು ನಿರ್ಮಿಸಿ ಬರೆಸಿದರು. 10-20 ಕವನಗಳನ್ನು ಬರೆಸಿದರು. ತನ್ನ ಮೂಲಕ ನಾನು ಸಾಹಿತ್ಯ ಸರಸ್ವತಿಯ ಮಂದಿರದಲ್ಲಿ ಅಂಬೆಗಾಲಿಟ್ಟೆ. ಇದು 1968ರಲ್ಲಿ. ನಂತರ ನಾನು ಮಹಾರಾಷ್ಟ್ರ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯನಾದೆ. ಇದು ವಶೀಲೆಯಿಂದಲ್ಲ, ಭಾರತೀ ಸುತರು ನೀಡಿದ ಸಾಹಿತ್ಯ ದೀಕ್ಷೆಯಿಂದ. ಇಂದು ನಾನು ಬರೆದ 13 ನಾಟಕಗಳು ಪ್ರಸಿದ್ಧವಾಗಿವೆ. ಕುಮಾರ್ ವ್ಯಾಸ್ ಭಾರತ ಕಥಾಮೃತ ಎಂಬ 600 ಪುಟಗಳ ಗ್ರಂಥವು ಜನಮೆಚ್ಚುಗೆ ಪಡೆದ ಗದ್ಯ ಕಾವ್ಯವಾಗಿದೆ. ನನ್ನ ಮಾತಲ್ಲ ಇದು, ಓದುಗರ ನಿಷ್ಕಾಪಟ್ಯ ಮಾತು. ವಾಲ್ಮೀಕಿ ರಾಮಾಯಣದ 800 ಪುಟಗಳ ಗದ್ಯಾನುವಾದವೂ ಕೂಡ ಜನಾದರಣೆಯ ಉತ್ತಮ ಗದ್ಯ ಕಾವ್ಯವೆಂದು ಓದಿದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನನಗೆ ಹೆಮ್ಮೆ ಇದೆ. ಆದರೆ ಇದು ಭಾರತೀ ಸುತರಿಗೆ ಹಾಗೂ ನನ್ನಲ್ಲಿ ಪ್ರಜ್ಞಾಪೂರ್ವಕ ಸಾಹಿತ್ಯ ದೀಕ್ಷೆ ತೊಡಿಸಿದ ಮಹಾಸಾಹಿತಿ ದಿವಂಗತ BS ಶ್ರೀಧರರಿಗೆ ಸಲ್ಲಬೇಕಾದ ಶ್ರೇಯಸ್ಸು. ನನ್ನಲ್ಲಿ ಅಂದು ಟುಸ್ ಆದ ಸಾಹಿತ್ಯ ಪುನಶ್ಚೇತನ ಪಡೆದದ್ದು ಈ ಈರುವರಿಂದ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬೀಸಿದ ಚುಂಬಕ ಗಾಳಿ ಇದು. ಭೂರಂಗಕ್ಕೆ ಅನುರಣಿಸಿದ, ರಂಜಿಸಿ, ಚುಂಬಿಸಿ, ಮೀಯಿಸಿದ ಸಾಹಿತ್ಯ ಶಕ್ತಿ ಅನುರಕ್ತಿ. ನಾನು ನಿರಹಂಕಾರದಿಂದ ನನ್ನೆಲ್ಲ ಯಶಸ್ಸು ಭಾರತೀ ಸುತರದ್ದೇ ಎಂದು ನಿಸ್ಸಂದೇಹವಾಗಿ ಹೇಳುತ್ತೇನೆ. ಭಾರತೀ ಸುತರು ಎಲ್ಲೆಲ್ಲೂ ಯಾರಲ್ಲೂ ತನ್ನ ಸಾಹಿತ್ಯ ಶಕ್ತಿಯನ್ನು, ರಕ್ತಿಯನ್ನು ಡಂಗುರಿಸಿಯೇ ಇಲ್ಲ. ಇದು ಅವರ ಜಾಯಮಾನಕ್ಕೆ ಒಗ್ಗದ ಸಂಗತಿ. ಅವರು ಎಲ್ಲೂ ಎಂದೂ ಏನನ್ನೂ ಉಪದೇಶಿಸಿಲ್ಲ, ಸಂದೇಶಿಸಿಲ್ಲ. ಅವರ ಉಪದೇಶ, ಸಂದೇಶ, ಆದರ್ಶ ಕಥನಗಳೆಲ್ಲವೂ ಅವರ ಕಾದಂಬರಿಗಳಲ್ಲಿವೆ. ಅವರು ಪ್ರಗತಿಶೀಲ ಸಾಹಿತಿಗಳ ಸಾಲಿನಲ್ಲಿದ್ದರು. ಅನಕೃ, ತರಾಸು, ಶಿವರಾಮ್ ಕಾರಂತ, ದಬಾ ಕುಲಕರ್ಣಿ, ಕೃಷ್ಣಮೂರ್ತಿ ಪುರಾಣಿಕ ಇವರ ಸಮಕಾಲೀನರು ಅವರು. ಅವರ ಸಾಲಿನಲ್ಲೇ ಹೊಯ್ಕೆಯಾಗಿ ನಿಲ್ಲಬಲ್ಲರು. ಆದರೂ ಅವರು ಯಾರೊಡನೆಯೂ ಸೇರಿಕೊಳ್ಳದೆ, ಗುಂಪು ಕಟ್ಟಿಕೊಳ್ಳದೆ, ತನ್ನಷ್ಟಕ್ಕೆ ತಾನು ಎದ್ದು ನಿಂತ ಜ್ಞಾನ ಯಾತ್ರಿಕ. ಅವರ ಕಾದಂಬರಿಗಳಲ್ಲಿ ಪ್ರಕೃತಿಯು ನಲಿದಾಡುತ್ತದೆ, ವಿಶ್ರಾಂತಿ ಪಡೆಯುತ್ತದೆ, ವಿಜೃಂಭಿಸುತ್ತದೆ. ಅಂತೆಯೇ ಶೃಂಗಾರ, ಹಾಸ್ಯ, ಕರುಣೆಗಳು,
ತೊನೆದಾಡುತ್ತವೆ. ಅವರ ಕಾದಂಬರಿಗಳಲ್ಲಿ ಭೀಭತ್ಸವಿದೆ, ರೌದ್ರವಿದೆ, ವೀರವಿದೆ, ಎಲ್ಲವೂ ಇವೆ. ಅವರ ಕಾದಂಬರಿಗಳಲ್ಲಿ ರಾಜಕಾರಣವಿದೆ, ವೈರುಧ್ಯಗಳಿವೆ, ಜೀವನದ ಏರು ಬೀಳುಗಳಿವೆ, ಹೆಚ್ಚಿನವು ದುರಂತಗಳು. ಇವು ಪ್ರಗತಿ ಪಂಥದ ಲಕ್ಷಣ. ಅಂತೆಯೇ ಅವರ ಕಾದಂಬರಿಗಳ ಶಿರೋನಾಮೆಗಳಲ್ಲೆಲ್ಲ ಪ್ರತಿಮಾ ವಿಧಾನವಿದೆ ಅವರ ಕಾದಂಬರಿಗಳಲ್ಲಿ. ಇದು ಪ್ರಗತಿಶೀಲರ ನವ್ಯರ ಪರಿಭಾಷೆಗಳು. ಆದರೆ ಇವರು ಯಾರು? ನವ್ಯರೋ, ನವೋದಯದವರೋ, ಪ್ರಗತಿಶೀಲರೋ? ಎಲ್ಲ ಒಗಟು. ಹುಲಿಯ ಹಾಲಿನ ಮೇವು ಇದು ಕೊಡವರ ಜೀವನದ ವೀರಗಾಥೆ. ಇದು ನಾನು ಮೆಚ್ಚಿಕೊಂಡಂತಹ ಒಂದು ಕಾದಂಬರಿ, ಬಹಳ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಇದು ಇಡೀ ಕೊಡಗಿನ ಜನರ ಜೀವನದ ಸಾರ ಸರಸ್ವನ್ನೇ ಅತ್ಯಂತ ಎತ್ತರಕ್ಕೆ ಎತ್ತಿ ನಿಲ್ಲಿಸಿದಂತಹ ಮತ್ತು ಕೊಡವರೆಲ್ಲರೂ ಅಭಿಮಾನದಿಂದ ಮೆಚ್ಚಿಕೊಳ್ಳುವಂತಹ, ಮೆಚ್ಚಿಕೊಳ್ಳಲೇಬೇಕಾದಂತಹ, ಇದು ತಮ್ಮ ಜೀವನದ ಗಾಥೆ ಎಂದು ಹೇಳುವಂತಹ ಕೃತಿಯಾಗಿದೆ. ಭಾರತೀ ಸುತರು ಸುಖ ದುಃಖ, ಜಯ ಅಪಜಯ, ಲಾಭ ಹಾನಿ, ಜೀವನದ ಯಾವ ಏರಿಳಿತಗಳಿದ್ರೂ ಅವರು ಸಮಭಾವದಿಂದ ಸ್ವೀಕರಿಸಿದವರು. ಸಮತ್ವಂ ಯೋಗ ಉಚ್ಯತೆ ಅಂತ. ಇದೇ ಇವರ ಜೀವನದ ಧರ್ಮ. ಹೀಗೆ ಬಾಳಿದವರು ಇವರು. ಹೀಗೆ ಅಂತ ಇವರು ಮಹಾವೇದಾಂತಿಗಳಂತೆ ಆಧ್ಯಾತ್ಮ ಚಿಂತನೆಗಳನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋದವರಲ್ಲ. ವಾಚಾಳಿ ಅಲ್ಲವೇ ಅಲ್ಲ, ಮಾತು ಮಿತ, ಸಂದರ್ಭಗಳಲ್ಲಿ ಉಚಿತವಾದುದನ್ನಷ್ಟೇ ಮಾತಾಡುವವರು. ಪಾಠ ಮಾಡುವಾಗ ಮಾತಿನ ಧಾರಾಳಿ ಎಂದು ಅವರ ಶಿಷ್ಯರೆಲ್ಲ ಕೊಂಡಾಡುತ್ತಾರೆ. ನಾನು MA ಪರೀಕ್ಷೆಗೆ ಓದುವಾಗ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು, ಪಂಪನ ವಿಕ್ರಮಾರ್ಜುನ ವಿಜಯವನ್ನು ಪಾಠ ಮಾಡಿದ್ದಾರೆ. ಅದೆಷ್ಟು ಸುಲಭ ಅವರಿಗೆಂದರೆ ಮೀನು ನೀರಿನಲ್ಲಿ ಈಜಾಡಿದಂತೆ. ನನಗೂ ಅಷ್ಟೇ ಸುಲಭಗೊಳಿಸಿದರು ಆ ಎರಡೂ ಕೃತಿಗಳನ್ನು. ಇವರಿಗೆ ಕನ್ನಡ, ಇಂಗ್ಲಿಷ್, ಮಲಯಾಳಿಗಳಲ್ಲಿ ಆಳವಾದ ಅಧ್ಯಯನವಿತ್ತು. ಇವು ಇವರಿಗೆ ಸುಲಲಿತ ಭಾಷೆ. ಇವರು ಸಂಸ್ಕೃತವನ್ನು ಚೆನ್ನಾಗಿ ಓದಿಕೊಂಡಿದ್ದರು. ಸ್ವಾತಂತ್ರ್ಯ, ದೇಶಪ್ರೇಮ, ಪ್ರಜಾಪ್ರಭುತ್ವ, ಪ್ರಾಮಾಣಿಕತೆ ವಿಷಯಗಳು ಬಂದರೆ ಅವರ ಮೈ ನವಿರೇಳುವುದು. ಈ ವಿಷಯಗಳೇ ಸ್ಥಾಯಿಯಾಗಿರುವ ಕೆಲವು ಕಾದಂಬರಿಗಳನ್ನು ಬರೆದಿದ್ದಾರೆ. ಉದಾಹರಣೆಗಾಗಿ ಅವರ ಇಳಿದು ಬಾ ತಾಯಿ ಇತ್ಯಾದಿ. ದೇಶ ಕಟ್ಟುವ ಬಗೆಯನ್ನು ಅದರಲ್ಲಿ ತೋರಿದ್ದಾರೆ. ಅವರಲ್ಲಿರುವ ಭಾರತೀಯ ಸುತತ್ವದ ಬೀಜ ಮಂತ್ರವದು. ಹುಲಿಯ ಹಾಲಿನ ಮೇವು ಎನ್ನುವಂತಹ ಕಾದಂಬರಿ ಯಾಕೆ ಅಷ್ಟು ಶ್ರೇಷ್ಠವಾಯಿತು ಅಂತಂದ್ರೆ, ಅವರ ಕಾದಂಬರಿಗಳು ಯಾವುದು ಕನಿಷ್ಠ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲವೂ ಉತ್ತಮವಾದಂತಹ ಕಾದಂಬರಿಗಳೇ. ಕೊಳಲಿನ ಕರೆ ಎನ್ನುವಂತಹದ್ದಂತೂ ಅದು ಒಂದು ಗದ್ಯ ಭಾವಗೀತೆ. ಈ ಹುಲಿಯ ಹಾಲಿನ ಮೇವು ಇಡೀ ಕೊಡಗರ ಜೀವನದಲ್ಲಿ ಅವರ ಆಟ, ಬೇಟೆ ಮತ್ತು ಜೀವನದ ಚರಿತ್ರೆ ಮತ್ತು ಅವರ ಮದುವೆ ನಿಂದ ಕೊನೆಯವರೆಗೆ ಅವರ ಜೀವನದಲ್ಲಿ ಏನೇನೋ ಬದುಕಿನಲ್ಲಿ ಅವರ ಆಗುಹೋಗುಗಳು ಇರ್ತವೆ, ಅವುಗಳನ್ನೆಲ್ಲ ಸೃಷ್ಟಿಸಿದ್ದಾರೆ. ಕೊಡಗಿನ ಈ ಪ್ರಕೃತಿಯ ವೈಭವವು ಅಲ್ಲಿ ವಿಜೃಂಭಿಸಿದೆ. ಕಾವೇರಿ ನದಿಯ ಒಂದು ಸೊಬಗನ್ನು ಸಹ ಅಲ್ಲಿ ಚಿತ್ರಿಸಿದ್ದಾರೆ. ಸವಿದು ಮೆದ್ದರೋ ಯಾರು ಹಿಂದಕ್ಕೆ ಹುಲಿಯ ಹಾಲಿನ ಮೇವನು ಎಂಬುದು ಕೊಡವರ ಜೀವನ ಸಂಗೀತ. ಕ್ರಿಸ್ತಶಕದ ಮೊದಲ ದಿನಗಳಲ್ಲಿ ಆ ಕೊಡಗನ್ನು ಕದಂಬರ ಚಂದ್ರವರ್ಮ ಆಳುತ್ತಿದ್ದ. ನಂತರದ ದಿನಗಳಲ್ಲಿ ಏನು ಆ ಕೊಡಗು ಹೇಗೆ ಪ್ರವರ್ಧಮಾನವಾಯಿತು ಎಂಬುದನ್ನು ಕಾವ್ಯಮಯವಾಗಿ, ಸುಂದರವಾಗಿ, ಸೊಗಸಾಗಿ ಅವರು ಭಾರತೀಯ ಸುತರ ಲೇಖನಿ ಹರಿತ, ಮನೋಜ್ಞ, ಸಂದರ್ಭೋಚಿತ, ಸುಲಲಿತ, ರಸಪ್ರತ, ಮನಮೋಹಕ, ರೋಮಾಂಚಕ, ಶಬ್ದ ಕೌಶಲ್ಯಗಳಿಂದ ವಿರಚಿತ ಕುಸುರಿನ ಶಬ್ದಶಿಲ್ಪ ಸೌಧ ಅದು. ಇವರ ಸಾಹಿತ್ಯ ಸೌರಭ ಅಲ್ಲಿ ಇವೆ. ಇವುಗಳೇ ಭಾರತೀಯ ಸುತರ ಸುಮಧುರ ಕತೆ ಕಾದಂಬರಿಗಳು. ವ್ಯಷ್ಟಿಯಲ್ಲಿ ಬೇರೆ ಬೇರೆ ಎಂಥ ಕಾದಂಬರಿಗಳು ಕಂಡರೂ, ಒಂಟಿ ಧ್ವನಿಯಾಗಿ ತೋರಿದರೂ ಸಹ ಸಮಷ್ಟಿಯಲ್ಲಿ ಒಟ್ಟಂದದಲ್ಲಿ ರಸಧ್ವನಿಯುಕ್ತ ಪರಿಪುಷ್ಟ ಸೌಗಂಧಿಕ ಪುಷ್ಪ ಸಾಹಿತ್ಯ ಅವರದು. ಪರಿಚಯವಾಗಿದ್ದು ಅಂತಂದ್ರೆ 1965ನೇ ಇಸ್ವಿಯೊಳಗೆ. ಅಲ್ಲಿವರೆಗೆ ಅವರನ್ನು ನಾನು ಕೆಲವು ಕಾದಂಬರಿಗಳನ್ನು ಓದಿದ್ದೆ. ವೈದ್ಯನ ಮಗಳು ಇತ್ಯಾದಿ ಕಾದಂಬರಿಗಳನ್ನು ಓದಿದ್ದೆ. ಅವರ ಕಾದಂಬರಿಗಳಲ್ಲಿರುವಂತಹ ಒಂದು ಉತ್ತಮವಾದಂತಹ ರಸಪ್ಲುತವಾದಂತಹ ಮನೋಜ್ಞವಾದಂತಹ ಸಾಹಿತ್ಯ ಶಕ್ತಿ, ನಾನು ಸಾಹಿತ್ಯ ಆರಾಧಕನಾದದ್ರಿಂದ ಅದನ್ನೆಲ್ಲ ನಾನು ಗ್ರಹಿಸಿ ಅವರು ಅನಕೃ ಮುಂತಾದ ಸಾಹಿತ್ಯಗಳನ್ನು ನಾನು ಓದಿದ್ದೆ. ಅಂತಹ ಸಾಹಿತಿಗಳ ಸಾಲಿನಲ್ಲಿ ನಿಲ್ಲುವಂತಹ ಯೋಗ್ಯತಾವಂತರು ಎನ್ನುವಂತಹದ್ದು ನಾನು ಗಮನಿಸಿದ್ದೆ. ನನ್ನ ಸ್ನೇಹಿತರಾದಂತಹ ನಾಜ್ಗಾರ್ ಗಂಗಾಧರ ಶಾಸ್ತ್ರಿ ಅಂತ ಒಬ್ಬರು ಸಾಹಿತಿಗಳಿದ್ರು, ನನ್ನ ಸ್ನೇಹಿತರು, ಹೊನ್ನಾವರದವರು. ಅವರು ಇವರು ಅತ್ಯಂತ ಆತ್ಮೀಯ ಸ್ನೇಹಿತರು. ಹಾಗಾಗಿ ಆ ಸಂದರ್ಭ ಅವರು ನನಗೆ ಇವರನ್ನು ಪರಿಚಯ ಮಾಡಿಕೊಟ್ಟಿದ್ರು. ಅವ್ರ ಮಗಳವರನ್ನೇ ಮದುವೆ ಆಯಿತು, ರಕ್ತ ಸಂಬಂಧ ಬೆಳೆಯಿತು. ಹಾಗಾಗಿ ನನ್ನ ಮತ್ತು ಅವರ ಸಂಬಂಧ ಬೆಳೆಯಿತು. ನಮ್ಮ ಊರು ಕುಮಟಾ, ಹೊಲನಗದ್ದೆ ಅಂತೇಳಿ, ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಅದು ಸುಮಾರು ಈ ಕೊಡಗಿನ ಮಡಿಕೇರಿಯಲ್ಲಿ ಅವ್ರ ಮನೆ. ಸುಮಾರು 250 ಮೈಲು ದೂರ, ಈಗಿನ ಕಿಲೋಮೀಟರ್ ಅಲ್ಲ, ಮೈಲು. ಆಗ ಅಷ್ಟು ದೂರದಲ್ಲಿ 7 ನದಿಗಳು ಇವೆ. ಆ 7 ನದಿಗಳಿಗೆ ಮೊದಲು ಸೇತುವೆಗಳಿದ್ದಿದ್ದಿಲ್ಲ.
ಆ 7 ನದಿಗಳನ್ನು ದಾಟಿಕೊಂಡು ಹೋಗಬೇಕಾಗಿತ್ತು. ಮೊದಲು ನಾವು ಇಲ್ಲಿಂದ ಕುಮಟೆಯಿಂದ ಹೊರಟ್ರೆ ಮಂಗಳೂರಿನಲ್ಲಿ ರಾತ್ರಿ ಉಳ್ಕೊಳ್ಳೇಬೇಕು. 1.5 ದಿವಸದ ಪ್ರಯಾಣ. ಈಗಿನಾಗೆ ಒಂದು 10 ತಾಸುಗಳಲ್ಲಿ ನಮಗೆ ಕುಮಟೆಯಿಂದ ಮಡಿಕೇರಿಗೆ ಹೋಗ್ಲಿಕ್ಕೆ ಅವಕಾಶಗಳಿವೆ, ಬಸ್ಸುಗಳಿವೆ. ಆಗಿನ ಸವಲತ್ತು ಆ ರೀತಿಯಲ್ಲಿ ಇದ್ದಿದ್ದಿಲ್ಲ. ಅಲ್ಲಲ್ಲಿ ಕಟ್ಟು ಸರ್ವೀಸುಗಳು. ಪ್ರಯಾಣ ಒಂದು ಕಟ್ಟು ಅನುಭವ ಆದರೂ ಮಾವನ ಮನೆಗೆ ಹೋದ ನಂತರದಲ್ಲಿ ನನಗೆ ಅಲ್ಲಿ ಅತ್ಯಂತ ಆತ್ಮೀಯವಾದಂತಹ ಒಂದು ವಾತಾವರಣವನ್ನೇ ಅವರು ನಿರ್ಮಿಸಿದ್ರು. ಅವ್ರ ಮಕ್ಕಳು ಸಹ ಅತ್ಯಂತ ಸುಸಂಸ್ಕೃತರು. ಎಲ್ಲರೂ, ನನ್ನ ಹೆಂಡತಿ ಹಿರಿಯವಳು, ಉಳಿದವರೆಲ್ಲ ಅವಳಿಗೆ ತಂಗಿ ತಮ್ಮಂದಿರಿದ್ರು. ಅವರೆಲ್ಲರೂ ಅತ್ಯಂತ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ತಿದ್ರು. ನಾನು ಅಲ್ಲಿ ಬೇರೆ ಅಂತ ಅನಿಸ್ಲೇ ಇಲ್ಲ ನನಗಲ್ಲಿ. ಅವ್ರ ಮನೆಯಲ್ಲಿ ಒಬ್ಬ ಸದಸ್ಯನಾಗಿ ನನ್ನನ್ನು ಅವರು ಗುರುತಿಸಿದ್ರು. ಮತ್ತು ನನಗೆ ಅವರಿಗೆ ವಿಮರ್ಶೆಗೆ ಕೆಲವು ಪುಸ್ತಕಗಳು ಬರ್ತಿದ್ವು. ಹಿಂದಿನ ಕಾಲದಲ್ಲಿ ಎಲ್ಲ ಈ ಪತ್ರಿಕೆಗಳೆಲ್ಲ ವಿಮರ್ಶೆಗಳು ಬರ್ತಿದ್ವು. ಆ ವಿಮರ್ಶೆಗಳಿಗೆ ಅವರಿಗೆ ಪುಸ್ತಕ ಬರ್ತಿತ್ತು. ಆ ಪುಸ್ತಕಗಳನ್ನು ನನಗೆ ವಿಮರ್ಶೆ ಮಾಡ್ಲಿಕ್ಕೆ ಕೊಟ್ಟಿದ್ರು. ಆವಾಗ ಅಂದ್ರೆ ಈ ವಿಮರ್ಶೆ ಮಾಡುವಂತಹ ವಿಧಾನವನ್ನು ಸಹ ನನಗೆ ಕಲಿಸಿಕೊಟ್ಟವರೇ ಭಾರತೀ ಸೂತ್ರರು. ಮತ್ತು ಪುಸ್ತಕಗಳನ್ನು ಬರೆಯಲಿಕ್ಕೆ ಹೇಗೆ ಸಾಹಿತ್ಯವನ್ನು ನಿರ್ಮಿಸಬಹುದು, ಯಾವುದು ಕಠಿಣ ಯಾವುದು ಸುಲಭ ಎನ್ನುವಂತಹದ್ದನ್ನು ಅವರು ನೇರವಾಗಿ ಹೀಗೆ ಇದು ನೀನು ಮಾಡಿದ ಸರಿಯಲ್ಲ ಅಂತ ಹೇಳಿ ನಿರುತ್ಸಾಹ ಉಂಟು ಮಾಡ್ತಿದ್ದಿಲ್ಲ. ಈ ವಿಧಾನ ಸರಿಯಾದದ್ದು ಎನ್ನುವಂತಹದ್ದನ್ನು ತೋರಿಸ್ಕೊಡ್ತಿದ್ರು. ಅವ್ರ ಪುಸ್ತಕಗಳನ್ನು ಓದಿದಾಗ ಎಲ್ಲ ಪುಸ್ತಕಗಳು ಅತ್ಯಂತ ಸುಲಲಿತವಾಗಿ ಓದಿಸಿಕೊಂಡು ಹೋಗುವಂತಹ ರಸಮಯವಾದಂತಹ ಗದ್ಯ ಕಾವ್ಯವಾಗಿತ್ತು ಅವ್ರ ಪುಸ್ತಕಗಳು. ಹೆಚ್ಚಿನ ಇವುಗಳನ್ನೆಲ್ಲ ಒಂದು ಕಾವ್ಯಮಯವಾಗಿಯೇ ಬರಿತಾ ಇದ್ರು ಅವರು. ನವರಸಗಳ ಭರಿತವಾದಂತಹ ಪುಸ್ತಕ ಅಂತೇಳಿ ನಾವು ಹೇಳ್ಬೋದು ಅವ್ರದ್ದು. ಎಷ್ಟೋ ಕಡೆಗೆ ಕೆಲವು ಕಡೆಯಲ್ಲಿ ಶೃಂಗಾರ ವಿಪುಲವಾಗಿ ಓತಪ್ರೋತವಾಗಿ ಹೊರಹೊಮ್ಮುತ್ತವೆ. ಉದಾಹರಣೆಗಾಗಿ ಎಡಕಲ್ಲು ಗುಡ್ಡದ ಮೇಲೆ ಇತ್ಯಾದಿ ಕಾದಂಬರಿಗಳಲ್ಲಿ ಅವರ ಹೆಚ್ಚಿನ ಶೃಂಗಾರದ ಶೈಲಿಯನ್ನು ನಾವು ಕಾಣಬಹುದು. ಅಂದ್ರೆ ಯಾವುದ್ರಲ್ಲೂ ಅವರು ಈ ನವರಸಗಳಲ್ಲಿ ಯಾವುದ್ರಲ್ಲೂ ಅದು ಪರಿಪೂರ್ಣವಾಗಿಯೇ ಅವರು ಅದನ್ನು ಅಧ್ಯಯನ ಮಾಡಿದ್ರು, ಅದನ್ನು ಕಟ್ಟಿಕೊಟ್ಟಿದ್ದಾರೆ. ಈ ತಮ್ಮ ಕಾದಂಬರಿಗಳಲ್ಲಿ ಅವರನ್ನು ತೊಡಿಸಿದ್ದಾರೆ. ಕನ್ನಡ ಸಾಹಿತ್ಯ ಸರಸ್ವತಿಗೆ ಈ ಎಲ್ಲ ರಸಗಳ ಒಂದು ಮಾಲೆಯನ್ನೇ ತೊಡಿಸಿದ್ದಾರೆ ಅವರು ಅನ್ನುವಂಥದ್ರಲ್ಲಿ ಅನುಮಾನವೇ ಇಲ್ಲ. ಭಾರವಿಗೆ ತನ್ನ ಕಾವ್ಯವನ್ನು ರಚನೆ ಮಾಡುವಾಗ ತಂದೆಯಿಂದ ಅವನಿಗೆ ಹೊಗಳಿಕೆ ಸಿಗಲಿಲ್ಲ. ಆಗಾಗ ತಂದೆಗೆ ಮೇಲೆ ಸಿಟ್ಟು ಬಂತು. ಅವನಿಗೆ ಸಿಟ್ಟು ಬಂದು ತಂದೆಯನ್ನು ಕೊಂದು ಬಿಡಬೇಕು ಅಷ್ಟರ ಮಟ್ಟಿಗೆ ಸಿಟ್ಟು ಬಂತು. ಕಡೆಗೆ ಅವನ ತಪ್ಪಿನ ಅರಿವು ಆಯ್ತು ಅವನಿಗೆ. ತಂದೆ ತನ್ನ ಬಗ್ಗಾಗಿ ಒಳ್ಳೆಯ ರೀತಿಯಿಂದ ನಾನು ಉತ್ತಮ ಸಾಹಿತಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನನ್ನನ್ನು ಹೊಗಳಲಿಲ್ಲ, ಜನರ ಎದುರಿಗೆ ಹೊಗಳ್ತಾ ಇಲ್ಲ ಅಂತ ಹೇಳೋದನ್ನು ಗುರುತಿಸಿದ ನಂತರದಲ್ಲಿ ತಂದೆ ಹತ್ರ ತನಗೆ ಏನಾದರೂ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾನೆ. ಅವನು ಮಾವನ ಮನೆಗೆ ಹೋಗಿ 30 ದಿವಸ ಉಳ್ಕೊಂಡು ಬಾ ಅಂತ ಹೇಳ್ತಾನೆ. ಆಮೇಲೆ ಅದರಿಂದ ಮತ್ತೆ ದಿವಸ ನಿನ್ನ ಅನುಭವಗಳನ್ನು ಬರೆದಿಡು ಅಂತ ಹೇಳ್ತಾನೆ. ಅವನು ಬರೆದಿಟ್ಟಿದ್ದ ಒಂದು ಸಾಹಿತ್ಯ ಕೃತಿ ಇದೆ. ಅಲ್ಲಿ ಅವನು ಹೇಳ್ತಾನೆ, ಶ್ವಶುರಗೃಹ ನಿವಾಸಂ ಸ್ವರ್ಗತುಲ್ಯೋ ನರಾಣಾಂ ಯದಿ ಭವತಿ ದಿನಮೇಕಂ. ಹೀಗೆ ದಿವಸ ಹೋದಂಗೆ ಅಲ್ಲಿ ಅವಜ್ಞತ್ವ ಉಂಟಾಗ್ತದೆ ಅಂತ ಹೇಳಿ ಬರೀತಾನೆ. ಆದ್ರೆ ನನಗೆ ಒಂದು ದಿವಸವೂ ಅವಜ್ಞತ್ವ ಉಂಟಾಗ್ಲಿಲ್ಲ. ನನಗೆ ಅಲ್ಲಿ ಮನೆಯಲ್ಲಿ ಪ್ರತಿ ದಿವಸವೂ ಹೊಸ ದಿನಗಳೇ ಹೊಸತನವನ್ನೇ ಉಂಟು ಮಾಡಿತು. ನನಗೆ ಹೊಸ ಅನುಭವಗಳನ್ನು ನೀಡಿದವು. ಮತ್ತು ಇಡೀ ಕೊಡಗಿನ ಜನಜೀವನದ ಪರಿಚಯವನ್ನು ಮಾಡಿಕೊಟ್ರು ಅವರು. ಮತ್ತು ಕೊಡಗಿನ ನಿಸರ್ಗದ ಎಲ್ಲ ಪರಿಚಯವನ್ನು ಮಾಡಿಕೊಟ್ರು. ಮತ್ತು ಅಲ್ಲಿ ಕೊಡಗಿನ ಉತ್ತಮ ಸಾಹಿತಿಗಳ ಪರಿಚಯ ಮಾಡಿಕೊಟ್ರು. ಸಚ್ಚಿದಾನಂದ ಅಯ್ಯ ಅಂತ ಹೇಳಿ ಒಬ್ಬರು ಸಾಹಿತಿಗಳು, ಚಿರಂತನ ಅಂತ ಹೆಸರಾಗಿದ್ದಾರೆ ಅವರು. ಆಮೇಲೆ ಮಹಾಬಲೇಶ್ವರ ಭಟ್ರು ಎನ್ನುವಂಥವ್ರು ಅವರ ಆತ್ಮೀಯ ಸ್ನೇಹಿತರು, ದೊಡ್ಡ ವಿದ್ವಾಂಸರು ಅವರು. ಆ ಸಮಯದಲ್ಲಿ ನನಗೆ ಅವರಿಗೆ ಬಹಳ ಸ್ನೇಹ ಉಂಟಾಯಿತು. ಇದು ಒಂದು ಸೌಭಾಗ್ಯ ಅಂತ ನಾನು ಹೇಳ್ತೇನೆ. ಇಂತಹ ಮಹಾನ್ ವಿದ್ವಾಂಸರ ಜೊತೆಗೆ ಮತ್ತು ಸಾಹಿತಿಗಳ ಜೊತೆಗೆ ನನಗೆ ಒಡನಾಟ ಉಂಟಾಯಿತು. ಆಮೇಲೆ ಬಿ ಶ್ರೀ ಪಾಂಡುರಂಗರಾಯರು ಅಂತ ಹೇಳಿ ಒಬ್ಬರು ಬೆಂಗಳೂರಿನಲ್ಲಿ ದೊಡ್ಡ ಸಾಹಿತಿಗಳ ಇದ್ರು, ಮಕ್ಕಳ ಸಾಹಿತಿಗಳವರು. ಅವರು ಸಹ ಬರ್ತಾ ಇದ್ರು. ಅವ್ರ ಜೊತೆಗೂ ನನ್ನ ಸ್ನೇಹ ಬೆಳೀತು. ಚಿದಾನಂದಯ್ಯ, ನಾನು, ಮಹಾಬಲೇಶ್ವರ ಭಟ್ರು ಸೇರಿ ಬ್ರಹ್ಮಗಿರಿ ಎನ್ನುವಂತಹದ್ದನ್ನು ಒಂದು ಪುಸ್ತಕ ಸಂಸ್ಮರಣ ಗ್ರಂಥವನ್ನು ರಚಿಸಿದ್ರು. ಈ ಒಂದು ಸಂಸ್ಮರಣ ಗ್ರಂಥ ರಚನೆ ಮಾಡುವಂತಹ ಶಕ್ತಿ ನನ್ನಲ್ಲಿ ಏನಾದ್ರೂ ಉಂಟಾಗಿದ್ರೆ ಅದು ಭಾರತೀ ಸೂತ್ರೇ ಅದಕ್ಕೆ ಕಾರಣ. ಆ ಬ್ರಹ್ಮಗಿರಿ ಹತ್ರಕ್ಕೆ ಬೆಳೆದಂತಹ ವ್ಯಕ್ತಿಗಳವರು. ಹಾಗಾಗಿ ಈ ಒಂದು ಸಂಸ್ಮರಣ ಗ್ರಂಥಕ್ಕೆ ಬ್ರಹ್ಮಗಿರಿ ಎಂಬ ಹೆಸರನ್ನು ನಾವು ಒಟ್ಟೆಯಾಗಿ ಸೇರಿ ಮಾಡಿದೆವು. ಆಮೇಲೆ ಅವರು ಪಠ್ಯಪುಸ್ತಕ ಸಮಿತಿಯ ಸಂಪಾದಕರಾಗಿದ್ರು. ಒಂದು ಪುಸ್ತಕವನ್ನು ಮಾಡಿದ್ರು ಅವರು. ಆವಾಗ ಇಡೀ ಕರ್ನಾಟಕಕ್ಕೆ ಆ ಪುಸ್ತಕ ಇತ್ತದು. ಹಾಗಾದ್ರೆ ನಮ್ಮದೇ ಆದ ಒಂದು ಪ್ರಕಾಶನವನ್ನು ಮಾಡೋಣ ಅಂತಂದೆ ನಾನು. ಹಾಗಾದ್ರೆ ಅದಕ್ಕೆ ಒಪ್ಕೊಂಡ್ರು. ನಾನು ಮತ್ತು ಅವರು ಈ ಪ್ರಕಾಶನ ಸಂಸ್ಥೆಯನ್ನು ಹಾಕಿದೆವು, ಕಾವೇರಿ ಪ್ರಕಾಶನ ಎಂಬ ಹೆಸರಿನಿಂದ. ಅದಕ್ಕೆ ಇವರಿಗೆ ಜಿನದತ್ತ ಹೆಗ್ಗಡೆ ಅಂತ ಹೇಳುವವರು ವೈನಾಡಿನಲ್ಲಿ ಇವರಿಗೆ ಮೊದಲು ಆಶ್ರಯ ಕೊಟ್ಟಂತಹ ಒಬ್ಬ ಕಾಫಿ ತೋಟದ ದಣಿಗಳವರು. ಅವರು ಮತ್ತೆ ಕೊಡಗಿನಲ್ಲಿ ಪ್ರಸಿದ್ಧರಾದಂತಹ ಜಿ ಮಂಜುನಾಥಯ್ಯ ಅಂತ ಹೇಳುವವರು, ಗುಂಡುಗುಟ್ಟಿ ಮಂಜುನಾಥಯ್ಯ ಅಂತ, ಅವರು ನಮ್ಮ ಈ ಪ್ರಕಾಶನಕ್ಕೆ ಆಧಾರ ಸ್ತಂಭರಾದರು. ಮತ್ತು ಕೆ ಸಚ್ಚಿದಾನಂದಯ್ಯನವರು, ಎನ್ ಮಹಾಬಲೇಶ್ವರ ಭಟ್ರು, ನಾನು ಮತ್ತು ಭಾರತೀಯ ಸೂತ್ರ ಸೇರಿ ಕಾವೇರಿ ಪ್ರಕಾಶನವನ್ನು ಕಟ್ಟಿದೆವು. ಅದು ಒಳ್ಳೆಯ ಪ್ರಕಾಶನ ಸಂಸ್ಥೆ ಆಯಿತು, ಹೆಸರಾಯಿತು.
ಅದಕ್ಕೆ ಚಂದಾದಾರರನ್ನು ಈಗ ಮನೋಹರ ಗ್ರಂಥಮಾಲೆ ಅಂತೇಳಿ ಧಾರವಾಡದಲ್ಲಿ ಇದ್ದ ಹಾಗೆ ನಾವು ಅದನ್ನು ಈ ಚಂದಾದಾರರನ್ನು ಮಾಡ್ಕೊಂಡು ಪುಸ್ತಕ ಹಂಚೋಣ ಅಂತೇಳಿ ನಾನು ಸೂಚನೆ ಮಾಡಿದೆ. ಅದೇ ರೀತಿಯಲ್ಲಿ ಅವರು ಒಪ್ಪಿದ್ರು, ಮಾಡಿದ್ರು. ನಾನು ಮತ್ತು ಅವರು ಮನೆ ಮನೆಗೆ ಆ ಚಂದಾದಾರರನ್ನು ಮಾಡಲಿಕ್ಕೆ ತಿರುಗಿದ್ದೇವೆ. ಪುಸ್ತಕವನ್ನು ಅವರು ಬಹಳ ಪುಸ್ತಕಗಳು ಅದರಲ್ಲಿ ಪ್ರಕಟವಾಗಿವೆ. ಅವುಗಳನ್ನೆಲ್ಲ ಹೊತ್ತು ನಾವು ಸುಮ್ಮನೆ ಪೋಸ್ಟ್ನಲ್ಲಿ ಕಳಿಸಿದ ಖರ್ಚು ಹೆಚ್ಚು ಬರ್ತದೆ ಅಂತ ಎಷ್ಟೋ ಕಡೆಗಳಿಗೆ ಅವರು ಹೊತ್ಕೊಂಡು ಹೋಗಿ ಮಾರಾಟ ಮಾಡಿದ್ದಾರೆ. ನಾನು ಹೊತ್ಕೊಂಡು ಹೋಗಿ ಮಾರಾಟ ಮಾಡಿದ್ದೇನೆ. ಆ ಪುಸ್ತಕಗಳನ್ನು ಕೊಟ್ಟು ಬಂದಿದ್ದೇನೆ. ಇದರಿಂದ ಆ ಸಂಸ್ಥೆಯನ್ನು ಕಟ್ಟಿದೆವು. ಏನೋ ವ್ಯಾವಹಾರಿಕವಾದಂಥ ಚಾತುರ್ಯ ನಮ್ಮಲ್ಲಿ ಇಲ್ಲದ್ರಿಂದ ಆ ಪ್ರಕಾಶನ ಸಂಸ್ಥೆ ಮುಂದಕ್ಕೆ ಬೆಳೀಲಿಲ್ಲ ಅಷ್ಟೇ. ಆದರೆ ಅದು ಬೆಳೆದಷ್ಟು ದಿವಸ ಅವರು ಇರುವವರೆಗೆ ಅದು ಚೆನ್ನಾಗಿತ್ತು. ಅದು ಬಹಳ ಸೊಗಸಾಗಿ ನಿರ್ವಹಣೆ ಮಾಡಿದರು. ಬಹಳ ಪುಸ್ತಕಗಳನ್ನು ಅಚ್ಚು ಮಾಡಿಸಿದ್ರು. ಅದರ ನಂತರದಲ್ಲಿ ಒಂದೆರಡು ಪುಸ್ತಕಗಳನ್ನು ಅವ್ರ ನಂತರದಲ್ಲಿ ಅವರ ಮರಣಾನಂತರ 1976 ನಂತರ ಕೆಲವು ಪುಸ್ತಕಗಳನ್ನು ನಾನು ಮತ್ತು ಅವ್ರ ಮಗ ಸೇರಿ ಉದಯಶಂಕರ ಅಂತ ಹೇಳಿ ಮತ್ತು ಸಚ್ಚಿದಾನಂದಯ್ಯನವರು ಮತ್ತು ಮಹಾಬಲೇಶ್ವರ ಭಟ್ರು ಸೇರಿ ಆ ಕೆಲವು ಪುಸ್ತಕಗಳನ್ನು ಪ್ರಕಟಪಡಿಸಿದ್ದೇವೆ. ಇದು ನಮ್ಮ ಮತ್ತು ಅವರ ಮಧುರ ಬಾಂಧವ್ಯದ ಒಂದು ಲಕ್ಷಣ. ಅವರ ಹೆಂಡತಿಯಾಗಲಿ, ಅವರ ಶ್ರೀಮತಿ, ನನ್ನ ಅತ್ತೆ, ಅವರು ನನ್ನನ್ನು ತಾಯಿಯಂತೆಯೇ ಮಗನಂತೆಯೇ ನಡೆಸ್ಕೊಂಡು ನಾನು ಅವರನ್ನು ತಾಯಿಯಂತೆಯೇ ಕಂಡುಕೊಂಡಿದ್ದೆ. ಅವರಲ್ಲಿ ತಾಯ್ತನವನ್ನು ನಾವು ಯಾವಾಗಲೂ ಕಾಣ್ತಾ ಇದ್ದೆ. ನಾನು ಅಷ್ಟು ಶ್ರೇಷ್ಠ ಮೇಲೆತ್ತರದ ವ್ಯಕ್ತಿ ಅವರ ಶ್ರೀಮತಿಯವರು ಸಹ. ಮತ್ತು ಅನೇಕ ಜನರು ಅವ್ರ ಮನೆಗೆ ಊಟಕ್ಕೆ ಸಹ ಬರ್ತಿದ್ರು. ಎಂಥ ತೊಂದರೆ ಇಲ್ಲೂ ಸಹ ಅವರು ಯಾರಿಗೂ ಅನ್ನ ದಾನ ಮಾಡುವುದರಲ್ಲಿ ಹಿಂದೇಟು ಹಾಕಲಿಲ್ಲ. ಅವ್ರ ಮನೆ ಒಂದು ಅನ್ನದಾನದ ಕೇಂದ್ರವೇ ಆಗಿತ್ತು, ಅನ್ನಪೂರ್ಣೆಯ ಆಶ್ರಯವೇ ಆಗಿತ್ತು ಅಲ್ಲಿ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀ LR ಭಟ್. ನಿರ್ಮಾಣ ಸಹಾಯ ಉಮೇಶ್ DM. ಪರಿಕಲ್ಪನೆ ಮತ್ತು ನಿರ್ಮಾಣ S. ಸುಬ್ರಹ್ಮಣ್ಯ.